ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡಿತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ. ಇದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಮುಂದೆ ನಿಮ್ಮ ಹಣನೂ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದೀರಲ್ಲ, ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಮೊದಲನೇ ಒಂದು ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ಗೃಹಲಕ್ಷ್ಮಿ ಯೋಜನೆನ ಅಪ್ಡೇಟ್ ಮಾಡಿಸ್ಬೇಕಂತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ತುಂಬಾ ಸಖತ್ತು ವೈರಲ್ ಮಾಡಿದ್ದಾರೆ. ಇವಾಗ ಅಪ್ಡೇಟ್ ಮಾಡಿಸ್ಬೇಕು, ಇಲ್ಲಾಂದರೆ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ ಅಂತೇಳಿ ಜನಗಳೇ, ಇಲ್ಲಿ ಸರ್ಕಾರದಿಂದಾಗಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಲಿ ಯಾರೂ ಕೂಡ ಹೇಳಿಲ್ಲ, ಎಲ್ಲೂ ಕೂಡ ಅನೌನ್ಸ್ ಆಗಿಲ್ಲ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು, ಮತ್ತು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು, ರೇಷನ್ ಕಾರ್ಡ್ KYC ಮಾಡಿಸ್ಬೇಕು, ಈ ಥರ ಹೇಳಿರೋದು ನಿಜ. ಬಟ್ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾನೇ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿಲ್ಲ. ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಕೇಳಿದ್ದು, ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಕೇಳಿದ್ದನ್ನ ಅದನ್ನೇ ತಿಳ್ಕೊಂಡು ಇವರು ಗೃಹಲಕ್ಷ್ಮಿನೂ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿ ತುಂಬಾ ವೈರಲ್ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ವೈರಲ್ ಆಗಿದೆ, ಆದರೆ ಇನ್ನೂ ಕೂಡ ತುಂಬ ಜನಕ್ಕೆ ತಲುಪಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇವಾಗ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಜನಗಳೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ CSC ಸೇವಾ ಸೆಂಟರ್ಗಳ ಮುಂದೆ, ಕರ್ನಾಟಕವನ್ನು ಬೆಂಗಳೂರು ಮುಂದೆ ತುಂಬಾ ಜನ ಹೋಗಿ ಕ್ಯೂ ನಿಲ್ತಿದ್ದಾರಂತೆ. ಅಲ್ಲೂ ಅವರೇನು ಈ ಥರ ಇಲ್ಲ, ಇದು ಫೇಕ್ ಮಾಹಿತಿ ಅಂತ ಅವರು ಕೂಡ ಹೇಳ್ತಾ ಇಲ್ಲ. ಅವರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಹತ್ರ ಇಷ್ಟು ದುಡ್ಡು ಅಂತ ಇಸ್ಕೊಂಡು ಜಸ್ಟ್ ನಿಮ್ಮ ಅಕೌಂಟ್ ನಂಬರ್ನ ಹಾಕಿ, ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಚೆಕ್ ಮಾಡ್ತಾರೆ ಅಷ್ಟೇ. ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಿ ಕಳಿಸ್ತಾರೆ ಅಷ್ಟೇ. ಅವರು ಕೂಡ ಬೇರೆ ಯಾವುದೇ ರೀತಿ ಏನು ಕೂಡ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಯಾರು ಕೂಡ ದುಡ್ಡನ್ನ ವೇಸ್ಟ್ ಮಾಡ್ಕೊಬೇಡಿ. ಅಪ್ಡೇಟ್ ಮಾಡಿಸ್ಬೇಕಂತಲೂ ಸರ್ಕಾರದಿಂದ ಏನು ತಿಳಿಸ್ಕೊಟ್ಟಿಲ್ಲ. ಆ ರೀತಿ ಏನಾದರೂ ಆಗಿತ್ತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈಗ ಯಾರು ಕೂಡ ಸುಮ್ಮನೆ ಹೋಗೋದು, ಅಲ್ಲಿ ಕ್ಯೂವಲ್ಲಿ ನಿಲ್ಲೋದು, ಸುಮ್ಮನೆ ದುಡ್ಡು ಕೊಟ್ಟು ಅಪ್ಡೇಟ್ ಮಾಡಿಸ್ಕೊಂಬರೋದು, ಅದೇ ರೀತಿ ಏನೂ ಮಾಡಬೇಡಿ. ಇಲ್ಲಿ ಯಾವುದೇ ರೀತಿಯಾಗಿ ಅಪ್ಡೇಟ್ ಮಾಡೋದಕ್ಕೆ ಮಾಹಿತಿನ ಬಿಟ್ಟಿಲ್ಲ. ಇಲ್ಲಿ ಅಲ್ಲೂ ಕೂಡ ಕೇಳಿದರೆ ಏನು ಹೇಳ್ತಾರೆ ಅಂತಂದರೆ, ನಾನು ಹೋಗಿದ್ದೆ ಏನೋ ಬೇರೆ ಕೆಲಸಕ್ಕೋಸ್ಕರ, ಅಲ್ಲಿ ಕೇಳಿದಾಗ ತುಂಬ ಜನ ನಿಂತಿದ್ರು. ಯಾಕೆ ಅಂತ ಕೇಳಿದಾಗ ಈ ಥರ ಗೃಹಲಕ್ಷ್ಮಿ ಹಣ ಪಡಿತಿರೋರೆಲ್ಲರೂ ಕೂಡ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿದ್ದಾರೆ, ಅದಕ್ಕಾಗಿ ನಿಂತಿದ್ದೀವಿ ಅಂತ ಹೇಳಿದರು. ಅಲ್ಲಿ ವರ್ಕರ್ನ ಕೇಳಿದರೆ, ಹೌದು ಇದು 1 ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು, ಬಟ್ ಆದರೆ 6 ತಿಂಗಳಿಗೆ ಮಾಡಿಸಿದ್ರು ಕೂಡ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ಲರ ಹತ್ರನೂ ಕೂಡ ದುಡ್ಡು ಇಸ್ಕೊಂಡು ಸುಮ್ಮನೆ ಜಸ್ಟ್ ಅವರ ರೇಷನ್ ಕಾರ್ಡ್ ನಂಬರ್ ಹಾಕ್ತಾರೆ, ಚೆಕ್ ಮಾಡಿ ಕಳಿಸ್ತಾರೆ ಅಷ್ಟೇ. ಅವ್ರು ಬೇರೆ ಇನ್ನೇನು ಕೂಡ ಮಾಡ್ತಾಯಿಲ್ಲ. ಯಾರು ಕೂಡ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಸುಮ್ಮನೆ ಅಲ್ಲಿ ಹೋಗೋದು, ವೆಯ್ಟ್ ಮಾಡೋದು, ದುಡ್ಡು ಕೊಡೋದು, ಯಾಕೆ ಸುಮ್ಮನೆ ಈ ರೀತಿಯಾಗಿ ಮಾಡ್ಕೋತೀರಾ? ಆ ರೀತಿ ಇತ್ತಂದರೆ ನಾನು ಖಂಡಿತವಾಗೂ ತಿಳಿಸ್ಕೊಡ್ತೀನಿ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ. ಇಲ್ಲಿ ತಿಳ್ಕೊಳ್ಳಿ, ನೀವು ಇನ್ನೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು, ರೇಷನ್ ಕಾರ್ಡಿಗೆ KYC ಮಾಡಿಸ್ಬೇಕು, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಏನಾದರೂ ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೆ ಅದನ್ನು ಲಿಂಕ್ ಮಾಡ್ಬೋದು, NPCI ಮ್ಯಾಪಿಂಗ್ ಮಾಡ್ಬೋದು, KYC ಮಾಡಿಸ್ಬೋದು, ಈ ರೀತಿ ಎಲ್ಲ ಮಾಡಿಸ್ಬೋದು. ಬಟ್ ಇಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸೋದು ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಓಕೆನಾ? ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ, ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ, ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ವಾ, ಹಾಗಾದರೆ ನಾವು ಚೆಕ್ ಮಾಡಿಕೊಡ್ತೀವಿ ಕೊಡಿ ಅಂತ ಹೇಳ್ಬಿಟ್ಟು, ಅಥವಾ ನಿಮ್ಮ ಮೊಬೈಲಿಗೆ ಏನಾದರೂ OTP ಬರೋದು, ಈ ರೀತಿ ಏನಾದರೂ ಮಾಡಿ ನಿಮ್ಮ ಅಕೌಂಟಲ್ಲಿರುವಂಥ ಹಣ ಎಲ್ಲನೂ ಕೂಡ ಹ್ಯಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಅಕೌಂಟಲ್ಲಿ ಎಷ್ಟೇ ಹಣ ಕೂಡ ಇದ್ದರೂ ಕೂಡ ಹ್ಯಾಕ್ ಮಾಡ್ತಾರೆ. ಆ ರೀತಿಯಾಗಿ ಯಾರಾದರೂ ಕೇಳಿದರೆ, ನಿಮಗೆ ಹಣ ಬಂದಿಲ್ಲ ಅಂದರೆ ನಾವು ಬರೋಂಗೆ ಮಾಡಿಕೊಡ್ತೀವಿ, ಈ ರೀತಿ ಚೆಕ್ ಮಾಡ್ತೀನಿ, OTP ಹೇಳಿ, ಈ ರೀತಿ ಯಾರಾದರೂ ಕರೆ ಮಾಡೋದಾಗಲಿ, OTP ಕೇಳೋದಾಗಲಿ ದಯವಿಟ್ಟು ಯಾರೂ ಕೂಡ ಶೇರ್ ಮಾಡಬೇಡಿ. ನಿಮಗೆ ಇನ್ನೂ ಆ ರೀತಿ ಹಣ ಬಂದಿಲ್ಲ ಅಂತಂದರೆ ನೀವು ಬೆಟರ್ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಹೋಗಿ ನೀವು ಅಲ್ಲಿ ವಿಚಾರಿಸ್ಕೋಬೇಕಾಗುತ್ತೆ. ಅಲ್ಲಿ ವಿಚಾರಿಸಿದ್ರೆ ಹೇಳ್ತಾರೆ ನಿಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಹಾಕಬೇಕಾಗುತ್ತೆ, ಅಥವಾ ನೀವೇನಾದರೂ ಹೊಸದಾಗಿ ಮತ್ತೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಕೂಡ ನಡೆಯುತ್ತೆ. ಈ ರೀತಿಯಾಗಿ ಮಾಡಿ. ಯಾರಾದರೂ ನಿಮಗೆ ಕಾಲ್ ಮಾಡಿ ಅಥವಾ OTP ಬಂದಿದೆ ಶೇರ್ ಮಾಡಿ ಅಂತಂದರೆ ದಯವಿಟ್ಟು ಯಾರೂ ಕೂಡ OTPನೂ ಕೂಡ ಶೇರ್ ಮಾಡಬೇಡಿ. ಕಾಲ್ ಮಾಡಿದರೆ ರೆಸ್ಪಾನ್ಸು ಕೂಡ ಮಾಡಬೇಡಿ. ಈ ರೀತಿಯಾಗಿ ಫೇಕ್ ನಡೀತಾ ಇದೆ. ಸೊ ಹಾಗಾಗಿ ತುಂಬ ಜನ ಫ್ರಾಡ್ಗಳು ಈ ಥರ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣಕ್ಕೋಸ್ಕರ ನಿಮ್ಮ ಅಕೌಂಟಲ್ಲಿರೋ ಹಣ ಎಲ್ಲನೂ ಕಳ್ಕೊಬಿಡಿ ಅಂತ ಹೇಳ್ತಾ, ಈ ಮಾಹಿತಿ ಆದಷ್ಟು ಜನಕ್ಕೆ ಗೊತ್ತಿಲ್ಲ, ಆದಷ್ಟು ಶೇರ್ ಮಾಡಿ. ಹಾಗೆ ಇವತ್ತಿನ ಮಾಹಿತಿ ನಿಮಗೇನಾದರೂ ಉಪಯುಕ್ತ ಅನಿಸಿದರೆ ಪ್ಲೀಸ್, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.